ಜಮಖಂಡಿ ನಗರದಲ್ಲಿ ಹಿಂದೂ ಮುಸ್ಲಿಂ ಏಕತೆಗೂ ಸಾಕ್ಷಿಯಾದ ರಮೇಶ ಮುರಗೋಡ ಉಪವಾಸ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಉದಾಹರಣೆಯಾಗಿ ಜಮಖಂಡಿಯ ರಮೇಶ ಮುರಗೋಡ ಅವರು ಪವಿತ್ರ ರಮಜಾನ್ ಹಬ್ಬದ ಅಂಗವಾಗಿ 1 ತಿಂಗಳ ಕಾಲ ಉಪವಾಸ ಆಚರಿಸಿ ಸಾಮರಸ್ಯದ ಸಂದೇಶ ಸಾರಿದ್ದಾರೆ. ಈ ಕುರಿತು ಮಾತನಾಡಿದ ಸಮಾಜದ ಪ್ರಮುಖ ಮುಸ್ತಾಕ್ ಜಂಡೆ, ರಮೇಶ ಮುರಗೋಡ ಅವರು ಹಿಂದೂ ಆಗಿದ್ದರೂ ರಮಜಾನ್ ಉಪವಾಸ ಆಚರಿಸುವ ಮೂಲಕ ಧರ್ಮಗಳ ನಡುವಿನ ಏಕತೆಯನ್ನು ತೋರಿಸಿದ್ದಾರೆ ಎಂದು ಹೇಳಿದರು. ನಗರದ ಹನುಮಾನ್ ಚೌಕದಲ್ಲಿ ಅಂಜುಮನ್ ಇಸ್ಲಾಂ ಸಮಿತಿ ಉಪಾಧ್ಯಕ್ಷ ಅಲ್ತಾಫ್ ಬಾಗವಾನ್ ಅವರ ಸ್ನೇಹಿತರ ಬಳಗ ಹಾಗೂ ಮುಸ್ಲಿಂ ಸಮಾಜದ ಪ್ರಮುಖರು ರಮೇಶ ಮುರಗೋಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅಲ್ತಾಫ್ ಬಾಗವಾನ್, ಯೂಸುಫ್ ಮೋತಿವಾಲೆ, ಶಕೀಲ್ ಬೇಪಾರಿ, ಮುಸ್ತಾಕ್ ಜಂಡೆ, ನಿಸಾರ್ ಮಕಾಂದಾರ್, ಸಲೀಂ ಮಕಾಂದಾರ್, ರಫೀಕ್ ಮುಲ್ಲಾ, ಮುಬಾರಕ್ ಮಕಾಂದಾರ್, ಯೂಸುಫ್ ಬಾಗವಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಿವಸ ರಂಜಾನ್ ಹಬ್ಬದ ಪ್ರಯುಕ್ತ ರಮೇಶ್ ಮುರಗೋಡ ಅಂತ ಅವರು ಹಿಂದೂ ಆದರೂ ಕೂಡ ನಮ್ಮ ಮುಸ್ಲಿಂ ಎಲ್ಲ 30 ರೋಜೆ ಎಲ್ಲ ಅವರು ಪೂರೈಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮೆಲ್ಲ ಗೆಳೆಯರ ಬಳಗದ ವತಿಯಿಂದ ಅಲ್ತಾಫ್ ಬಾಗವಾನ್ ಅವರ ನೇತೃತ್ವದಲ್ಲಿ ಮತ್ತು ನಾವು ಅವರಿಗೆ ನಮ್ಮ ಮುಸ್ಲಿಂ ಸಮಾಜದ ಪರವಾಗಿ ಧನ್ಯವಾದ ಹೇಳುತ್ತಾ, ಮುಂದಿನ ದಿನಮಾನಗಳೇ ತಾವು ಮತ್ತು ನಮ್ಮ ಈ ಒಂದು ಏನು ನಮ್ಮ ರಮೇಶ್ ಮುರಗೋಡದ ಏನ್ ರೋಜಾ ಇಟ್ಕೊಂಡಾರ, ಈ ಒಂದು ಎಲ್ಲರೂ ಒಂದು ಹಿಂದೂ ಮುಸ್ಲಿಂ ನಾವು ಎಲ್ಲ ಒಂದ್ ಅಂತ ಹೇಳಿ ಏಕತಾ ಒಂದು ಬಾಂಧವ್ಯ ಇರ್ಬೇಕಂತ ಹೇಳಿ ಅವರು ಒಂದು ಸಂದೇಶವನ್ನು ಸಾರಿದ್ದಾರೆ. ಮುಂದೆ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇರೋಣ ಅಂತ ಒಂದು ಸಂದೇಶ ಕೊಡುತ್ತಾ, ನಮ್ಮ ಜಮಖಂಡಿಯಲ್ಲಿ ಯಾವುದೂ ಭೇದ ಭಾವ ಇಲ್ಲ. ಈಗ ನಮ್ಮ ರಂಜಾನ್ ಹಬ್ಬದ ನಮ್ಮ ಪ್ರಯುಕ್ತ ಪವಿತ್ರ ರಂಜಾನದಲ್ಲಿ ತಾವು ಏನು ಇಟ್ಕೊಂಡಿರಿ, ನಾ ಮತ್ತೊಮ್ಮೆ ತಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ